ಸದ್ಯಕ್ಕೆ ನೈಸ್ ಟೋಲ್ ನಿಲ್ಲಿಸುವ ಹಕ್ಕು ನಮಗಿಲ್ಲ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ನೈಸ್ ಸಂಸ್ಥೆಯ ಪರವಾಗಿಲ್ಲ, ಅಗ್ರಿಮೆಂಟ್ ಆಗಿದೆ 30 ವರ್ಷಕ್ಕೆ, ಇನ್ನೂ 10 ವರ್ಷ ಬಾಕಿ ಇದೆ. ಇನ್ನೂ 10 ವರ್ಷ ನಾವು ಏನು ಮಾಡೋಕ್ಕಾಗಲ್ಲ. ಟೋಲ್ ಕೋರ್ಟ್ಗೆ ಹೋಗಿ ಹೆಚ್ಚಳವನ್ನ ಮಾಡಿದ್ದಾರೆ. ನಾವು ಕಾನೂನು ತಜ್ಞರ ಜೊತೆಗೆ ಚರ್ಚೆಯನ್ನು ಮಾಡ್ತೇವೆ. ಸರ್ಕಾರ ಯಾರ ಪರವೂ ಕೂಡ ಇಲ್ಲ, ಯಾರ ವಿರೋಧವೂ ಇಲ್ಲ. ನೈಸ್ ಕಂಪನಿಯ ಮುಖ್ಯಸ್ಥರು ನಮ್ಮ ಕಡೆ ಬಂದಿಲ್ಲ. ಪರೋಕ್ಷವಾಗಿ ಕುಮಾರಸ್ವಾಮಿಯವರ ಆರೋಪಕ್ಕೆ ಇದೀಗ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೈಸ್ ಪರವಾಗಿಲ್ಲ, ಪ್ರಶ್ನೆ ಇಲ್ಲ. ನಾವು ಅದನ್ನ 30 ವರ್ಷಕ್ಕೆ ಕೊಟ್ಟಿದ್ದೀವಿ. ಅವ್ರಿಗೆ 20 ವರ್ಷ ಆಗಿದೆ ಈಗ. ಅದು ಇನ್ನು 10 ವರ್ಷ ಆಗೋವರೆಗೆ ನಾವು ಏನೋ ಮಾಡೋಂಗೆ ಇಲ್ಲ. ನಾವು ಸಾಕಷ್ಟು ಸಾರಿ ಅದ್ರ ಬಗ್ಗೆ ಪತ್ರ ಬರೆದಿದ್ದೀವಿ, ಟೋಲ್ ಹೆಚ್ಚು ಮಾಡಬೇಡಿ ಇದೆಯಲ್ಲ. ಆದ್ರೂ ಅದ್ರ ಮೀರಿ ಅವರು ಕೋರ್ಟ್ ಇಂದ ಆದೇಶ ತಂದು ಜಾಸ್ತಿ ಮಾಡಿದಾರೆ. ಹಾಗಾಗಿ ನಾವು ಕೂಡ ಸ್ವಲ್ಪ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ, ಅದನ್ನ ಏನ್ ಮಾಡ್ಬೇಕಂತ. ಅದ್ರ ಪರವಾಗಿ ವಿರೋಧವಾಗಿ ಸುಮಾರು ಜಜ್ಮೆಂಟ್ ಬಂದಿದೆ, ಅದು ಕೂಡ ಗೊಂದಲ ಇದೆ. ನಾವ್ ಹೇಳಕ್ ನಮ್ ಎಕ್ಸ್ಪರ್ಟ್ ಕಡೆ ಕೇಳ್ತೀವಿ, ಈಜಿ ಅವ್ರ ಜೊತೆ ಮಾತಾಡ್ತೀವಿ, ಮುಂದೆ ಏನ್ ಮಾಡೋದು ಚರ್ಚೆ ಮಾಡ್ತೀವಿ. ನೋಡ್ರಿ, ಈಗ ಮೊನ್ನೆ ಆದೇಶ ಆಗಿದೆ, ಅದು ಮೊನ್ನೆ ಒಂದು ಆದೇಶ ಆಗಿದೆ, ಚರ್ಚಾ ಅಂತ ಇದೆ. ಎಕ್ಸ್ಪರ್ಟ್ ನಮ್ ಎಸಿ ಅವ್ರು ಚರ್ಚೆ ಮಾಡ್ತಿದಾರೆ ಅದ್ರ ಬಗ್ಗೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.